ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಕುಂತಿಯು ವಿದುಲೆಯ ಕಥೆಯನ್ನು ಹೇಳಿ ಪಾಂಡವರಿಗೆ ಸಂದೇಶವನ್ನು ಕೊಡೋದು ಮತ್ತೆ ಶ್ರೀಕೃಷ್ಣ ಅವಳಿಂದ ವಿದಾಯ ಹೇಳಿ ಪಾಂಡವರ ಹತ್ರಕ್ಕೆ ಹೋಗೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಿದುಲೆ ತನ್ನ ಮಗನಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾಳೆ. ನೀನು ಚಿಕ್ಕವನಿದ್ದಾಗ ಒಬ್ಬ ಭೂತ ಭವಿಷ್ಯ ತಿಳಿದಿರುವಂತ ಬುದ್ಧಿವಂತ ಬ್ರಾಹ್ಮಣ ನಿನ್ನನ್ನು ನೋಡಿ ಹೇಳಿದ್ದ, ಇವನೊಂದ್ಸರಿ ದೊಡ್ಡ ವಿಪತ್ತಲ್ಲಿ ಸಿಕ್ಕಾಕೊಳ್ತಾನೆ, ಆಮೇಲೆ ಅವನು ಉನ್ನತಿಯನ್ನ ಪಡಿತಾನೆ ಅಂತ. ಈಗ ನೀನು ಸಿಕ್ಕಾಕೊಂಡಾಯ್ತು, ಯುದ್ಧದಲ್ಲಿ ಸೋತಿದ್ಯಲ್ವಾ, ನೀನೀಗ ಗೆದ್ದೇ ಗೆಲ್ತೀಯ ಅನ್ನುವಂಥ ವಿಶ್ವಾಸ ನನಗಿದೆ. ಅದಕ್ಕೋಸ್ಕರ ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಹೋಗು, ನಾನು ನಿನಗೆ ಹೇಳ್ತಾ ಇದ್ದೀನಿ ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ. ಯಾಕೆ ಅಂತಂದರೆ, ನೀನು ನಿನ್ನ ಜೀವನ ನಿರ್ವಹಣೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದಮೇಲೆ ನಿನ್ನ ಹತ್ರ ಇರುವಂತಹ ಆಳು ಕಾಳುಗಳು, ಋತ್ವಿಜರು, ದಾಸರು, ಸೇವಕರು ಎಲ್ಲರೂ ನಿನ್ನನ್ನು ಬಿಟ್ಟು ಹೊಟ್ಟೋಗ್ತಾರಲ್ಲ, ಅವರೆಲ್ಲ ಹೋಗ್ತಾ ಇರೋದನ್ನ ನೋಡಿ ನೀನು ಈ ಜೀವನವನ್ನು ಹೇಗೆ ನಡೆಸ್ತೀಯ ಅಂದರೆ ಏನಕ್ಕೋಸ್ಕರ ನಡೆಸ್ತೀಯ ನೀನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಮೊದಲು ನಾನು ಅಥವಾ ನನ್ನ ಪತಿ ಯಾವತ್ತೂ ಯಾವುದೇ ಬ್ರಾಹ್ಮಣನಿಗೂ ಕೂಡ ನಾವು ಇಲ್ಲ ಅಂತ ಹೇಳಿಲ್ಲ. ಅಂದರೆ ಆ ಒಂದು ಸ್ಥಿತಿಯಲ್ಲಿ ಇದ್ದಂಥವ್ರು ಈಗೇನಾದರೂ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ಏನಾದರೂ ಬಂದರೆ ನನ್ನ ಹೃದಯ ಒಡೆದೋಗುತ್ತೆ. ಯಾಕಂದರೆ ನಾವು ಕ್ಷತ್ರಿಯರು ಒಬ್ಬರಿಗೆ ಕೊಡಬೇಕೇ ಹೊರತು ನಾವು ಅವರಿಂದ ಪಡೆಯೋದಲ್ಲ. ಆಮೇಲೆ ಬ್ರಾಹ್ಮಣರಿಗೆ ನಾವು ಇಲ್ಲ ಅಂತ ಹೇಳಬಾರ್ದು, ಅವ್ರಿಗೆ ಅವರ ಜೀವನ ನಿರ್ವಹಣೆಗೆ ಏನು ಬೇಕೋ ಅದನ್ನು ನಾವು ಕೊಡಲೇಬೇಕು. ಅದಕ್ಕೋಸ್ಕರ ಈಗ ನೀನು ಈ ರೀತಿ ಕೂತ್ಕೊಂಡಿದ್ರೆ ನಾಳೆ ದಿವಸ ನಾನೇನಾದರೂ ಬ್ರಾಹ್ಮಣರಿಗೆ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಏನಾದರೂ ಬಂದರೆ ನನ್ನ ಹೃದಯ ಒಡೆದು ಹೋಗುತ್ತೆ. ನಾವು ಸದಾ ಬೇರೆಯವ್ರಿಗೆ ಆಶ್ರಯನ ಕೊಡ್ತಾ ಬಂದಿರುವಂಥವ್ರು, ಬೇರೆಯವರ ಆಜ್ಞೆಯನ್ನು ಕೇಳುವಂಥ ರೂಢಿ ನಮಗಿಲ್ಲ. ನನಗೇನಾದರೂ ಬೇರೆಯವರ ಆಸರೆಯಲ್ಲಿ ಜೀವನ ನಡೆಸಬೇಕಾಗೇನಾದರೂ ಬಂದರೆ ನಾನು ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೀನಿ. ನೋಡು, ನೀನೇನಾದರೂ ಜೀವನದ ಲೋಭವನ್ನ ಮಾಡಿಲ್ಲ ಅಂತಂದ್ರೆ, ಅಂದರೆ ಅರ್ಥ ಏನು, ಇಲ್ಲಿ ನಿನ್ನ ಜೀವಕ್ಕೆ ಹೆದರ್ಕೊಂಡು ಇಲ್ಲಿ ಕೂತಿದ್ಯಲ್ಲ ಅದನ್ನ ಬಿಡು. ಏನಾದರೂ ನೀನು ಲೋಭವನ್ನ ಬಿಟ್ಟಿದ್ದೇ ಆದರೆ ನಿನ್ನ ಶತ್ರುಗಳನ್ನೆಲ್ಲ ನೀನು ಪರಾಸ್ತಗೊಳಿಸ್ಬೋದು. ಎಲ್ಲಿ ನಾನು ಸತ್ತೋಗ್ತೀನೋ ಅನ್ನೋ ಒಂದು ಭಯ ಇದ್ರೆ ತಾನೇ ನಾವು ಶತ್ರುಗಳ ಮೇಲೆ ಹೋರಾಡೋದಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ನೀನು ಅದನ್ನು ಬಿಡು, ನಿನ್ನ ಜೀವದ ಮೇಲೆ ನೀನು ಲೋಭವನ್ನು ಬಿಡು, ಆಗ ಮಾತ್ರ ನೀನು ಶತ್ರುಗಳನ್ನು ಪರಾಸ್ತಗೊಳಿಸ್ಬೋದು. ನೀನು ಯುವಕನಾಗಿದೆಯಾ, ಮತ್ತು ವಿದ್ಯೆ, ಕುಲ ಮತ್ತು ರೂಪದಿಂದ ಕೂಡ ಸಂಪನ್ನನಾಗಿದೆಯಾ. ನಿನ್ನಂತಹ ಯಶಸ್ವಿ ಮತ್ತು ಜಗದ್ವಿಖ್ಯಾತ ಪುರುಷನೇನಾದರೂ ಈ ರೀತಿಯ ವಿಪರೀತವಾದಂತಹ ಆಚರಣೆಯನ್ನೇನಾದರೂ ಮಾಡಿದ್ರೆ ಮತ್ತೆ ತನ್ನ ಕರ್ತವ್ಯದ ಭಾರವನ್ನು ಹೊತ್ಕೊಂಡಿಲ್ಲ ಅಂತಂದರೆ ನಾನು ಇದನ್ನು ಮೃತ್ಯು ಅಂತಾನೆ ತಿಳ್ಕೊಳ್ತೀನಿ. ಈಗ ಒಬ್ಬ ಯುವಕ ಹೇಗಿರಬೇಕು, ಅವನು ಯಶಸ್ವಿಯಾಗಿರಬೇಕು, ಜಗದ್ವಿಖ್ಯಾತ ಪುರುಷನಾಗಿರ್ಬೇಕು, ಆ ರೀತಿ ಇರಬೇಕು. ಮತ್ತು ತನ್ನ ಕರ್ತವ್ಯ ಏನಿದೆಯೋ ಅದರ ಹೊಣೆಯನ್ನು ಹೊತ್ಕೊಂಡಿರಬೇಕು. ಇಲ್ಲ ಅಂತಂದರೆ ಅವನು ಬದುಕಿದ್ದು ಸತ್ತ ಹಾಗೆ ಅಂತ ನಾನು ತಿಳ್ಕೊಳ್ತೀನಿ. ನಾನೇನಾದರೂ ನಿನ್ನನ್ನು ಶತ್ರುಗಳ ಜೊತೆ ಸಿಹಿಯಾಗಿ ಮಾತಾಡೋದು ಅಥವಾ ಅವ್ರ ಹಿಂದೆನೇ ನಡ್ಕೊಂಡು ಹೋಗೋದು ಆ ರೀತಿ ಏನಾದರೂ ನೋಡಿದ್ದೇ ಆದರೆ ನನ್ನ ಹೃದಯಕ್ಕೆ ಶಾಂತಿ ಹೇಗೆ ತಾನೇ ಆಗುತ್ತೆ. ಅಂದರೆ ಏನು, ಶತ್ರುಗಳು ನನ್ನ ಪರವಾಗಿರಲಿ ಅಂತ ಅಂದ್ಬಿಟ್ಟು ಚಾಪ್ಲುಸಿ ಮಾಡೋದು ಅಂತ ಹೇಳ್ತಾರಲ್ಲ, ಆ ರೀತಿ ಏನಾದರೂ ಅವ್ರ ಹಿಂದೆ ಮುಂದೆ ಓಡಾಡಿಕೊಂಡು ಶತ್ರುಗಳ ಹತ್ರ ನೀನು ಚೆನ್ನಾಗಿ ಮಾತಾಡೋದು ಅದೇನಾದರೂ ನೋಡಿದ್ರೆ ನನ್ನ ಹೃದಯಕ್ಕೆ ಶಾಂತಿ ಅಂತೂ ಆಗೋದಿಲ್ಲ. ಈ ಕುಲದಲ್ಲಿ ತನ್ನ ಶತ್ರುವಿನ ಹಿಂಬಾಲಕನಾಗಿರುವಂಥ ಯಾವುದೇ ಪುರುಷರು ಹುಟ್ಟಿಲ್ಲ. ನೀನು ಶತ್ರುಗಳ ಸೇವಕನಾಗಿ ಬದುಕೋದು ಯಾವುದೇ ರೀತಿಯಲ್ಲೂ ಕೂಡ ಸರಿಯಲ್ಲ. ಯಾವ ಪುರುಷ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಾನೋ ಮತ್ತು ಯಾರಿಗೆ ಕ್ಷತ್ರಿಯ ಧರ್ಮದ ಜ್ಞಾನ ಇದೆಯೋ ಅವನು ಭಯದಿಂದ ಅಥವಾ ಜೀವನ ನಿರ್ವಹಣೆಗೋಸ್ಕರ ಯಾವತ್ತೂ ಯಾರ ಮುಂದೆನೂ ಕೂಡ ತಲೆ ಬಾಗೋದಿಲ್ಲ. ಆ ಮಹಾಮನನಾದಂತಹ ವೀರನಂತೂ ಮದಿಸಿದ ಆನೆಯ ಹಾಗೆ ರಣಭೂಮಿಯಲ್ಲಿ ವಿಚರಿಸ್ತಾನೆ. ಅಂದರೆ ಅವನು ಯುದ್ಧ ಮಾಡಿ ಗೆಲ್ತಾನೆ ಹೊರತು ಆ ಶತ್ರುವಿನ ಹಿಂದೆ ಮುಂದೆ ಓಡಾಡಿಕೊಂಡು ಅವನ ಹತ್ರ ಕೈ ಚಾಚ್ಕೊಂಡು ಆ ರೀತಿಯೆಲ್ಲ ಇರೋದಿಲ್ಲ. ಮತ್ತು ಯಾರ ಮುಂದೆನೂ ಅವನು ತಲೆ ಬಾಗೋದಿಲ್ಲ. ಅದ್ರ ಬದಲು ಒಬ್ಬ ವೀರ ಹೇಗಿರ್ತಾನೆ ಅಂತಂದರೆ ರಣಭೂಮಿಯಲ್ಲಿ ಒಂದು ಮದಿಸಿದ ಆನೆಯ ಹಾಗೆ ಇರ್ತಾನೆ. ಮತ್ತು ಕೇವಲ ಧರ್ಮ ರಕ್ಷಣೆಗೋಸ್ಕರ ಅವನು ಸದಾ ಬ್ರಾಹ್ಮಣರ ಮುಂದೆ ಮಾತ್ರ ತಲೆ ಬಾಗ್ತಾನೆ. ನೋಡಿ, ಕ್ಷತ್ರಿಯನಾಗಿರೋನು ಯಾರ ಮುಂದೆನೂ ತಲೆಬಾಗಲ್ಲ. ಆದರೆ ಬ್ರಾಹ್ಮಣರು, ದೇವರು, ತಂದೆ ತಾಯಿ, ಈ ಗುರುಗಳು ಇಂಥವ್ರ ಮುಂದೆ ಮಾತ್ರ ಅವನು, ಅದು ಗೌರವಕ್ಕೋಸ್ಕರ ಅವನು ತಲೆಬಾಗೋದು. ತನ್ನ ಜೀವನ ನಿರ್ವಹಣೆಗೋ ಅಥವಾ ಭಯದಿಂದನೋ ಅವನು ತಲೆಬಾಗೋದಿಲ್ಲ ಅಂತಂದ್ಬಿಟ್ಟು ತನ್ನ ಮಗನಿಗೆ ಇಷ್ಟೊತ್ತು ಬುದ್ಧಿ ಹೇಳ್ತಾಳೆ.
ಮುಂದುವರೆದು ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.